ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ಹೌ ಮಚ್ ಯು ಕ್ಯಾನ್ ಸ್ಕೋರ್ ಫಾಸ್ಟ್. ಆಯಿತಾ? ಸೊ ಐ ಟ್ರೂಲಿ ಬಿಲೀವ್ ಮಕ್ಕಳ, ನಂಗೆ ನಿಜ ಅನ್ಸುತ್ತೆ ಪ್ರತಿ ಒಂದು ಮಗುಗೂ 625 ಔಟ್ ಆಫ್ 625 ಪಡೆಯೋ ಕೆಪಾಸಿಟಿ ಇದೆ. ಯು ಹ್ಯಾವ್ ದ ಕೆಪಾಸಿಟಿ ಟು ಸ್ಕೋರ್ ಔಟ್ ಆಫ್ ಔಟ್ ಇನ್ ಯೋರ್ ಎಕ್ಸಾಮ್ಸ್. ಆಯಿತಾ? ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್ ಯೋರ್ ಸೆಲ್ಫ್. ಆ್ಯಂಡ್ ಟಾಪರ್ಸ್ ಏನಿದ್ದಾರೆ ಅವರು ಏನು ದೊಡ್ಡ ವಿದ್ಯೆ ಕಲ್ತ್ಕೊಂಬಂದಿಲ್ಲ. ಆಯಿತಾ? ದೇವರು ಕೊಟ್ಟಿರುವಂಥ ವರ ಅಲ್ಲ. ಡೆಫಿನೆಟ್ಲಿ ಒಬ್ರೊಬ್ರಿಗೆ ಇರುತ್ತೆ, ಬೇಗ ಬೇಗ ಓದಿದ ತಕ್ಷಣ ತಲೆಯಲ್ಲಿ ಹೋಗುತ್ತೆ. ನಿಮಗೆ ಮೇ ಬಿ 2 ಸತಿ ರಿವೈಸ್ ಮಾಡಬೇಕು. ಅಥವಾ ನೀವು ಕೂಡ ಆ ಥರ ಇರ್ತೀರ, ಸ್ಟ್ರಾಟಜೀಸ್ ಕರೆಕ್ಟಾಗಿ ಯೂಸ್ ಮಾಡ್ತಿರಲ್ಲ. ಅದರ್ವೈಸ್ ಯು ಕುಡ್ ಬಿ ದ ಟಾಪರ್. ಆಯಿತಾ? ಸೊ ಯು ಆರ್ ದ ಟಾಪರ್ ಅಂತ ಒಂದು ಮೈಂಡ್ಸೆಟ್ಟಲ್ಲಿ ಫಂಕ್ಷನ್ ಮಾಡಿ. ಸೊ ಇವಾಗ ಏನಿದೆ, ಸ್ವಲ್ಪ ಸಿಂಪಲ್ ಸ್ಟ್ರಾಟಜೀಸ್ ಏನಿದೆ ಅದನ್ನು ಯೂಸ್ ಮಾಡ್ತಾರೆ ನಮ್ಮ ಟಾಪರ್ಸು. ದೇ ಯೂಸ್ ದಿಸ್ ಟು ಮ್ಯಾಕ್ಸಿಮೈಸ್ ಎವ್ರಿ ಸಿಂಗಲ್ ಮಾರ್ಕ್. ಆಯಿತಾ? ಸೊ ಪ್ರತಿಯೊಂದು ಅಂಕನ ಅವರು ಗಟ್ಟಿ ಮಾಡ್ಕೊಳ್ಳೋದಕ್ಕೆ, ಪಡೆಯೋದಕ್ಕೆ ನಾನು ಹೇಳುವಂತಹ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾರೆ. ಒನ್ ಸಬ್ಜೆಕ್ಟ್ ಅಟ್ ಎ ಟೈಮ್. ಅರ್ಥ ಆಯ್ತಾ? ಎಲ್ಲ ತಲೆ ಹಾಕ್ಕೊಂಡು ಮೊಸರನ್ನ ಮಾಡಿಕೊಂಡು ತಟ್ಟೆಲಿ ಹಾಕ್ಕೊಂಡು ತಿನ್ನಂಗಲ್ಲ. ಸೊ ನೀವು ಇದೇ ಥರ ನಾನು ಹೇಳುವಂಥ ಸ್ಟ್ರಾಟಜೀಸ್ನ ಕಲ್ತ್ಕೊಂಡು ಮಾಡಿಕೊಂಡ್ರೆ 625 ಈಸ್ ಯೋರ್ಸ್. ಓಕೆ? ಸೊ ನೆಕ್ಸ್ಟ್ ನೋಡೋಣ. ಇವಾಗ 5 ಸ್ಟ್ರಾಟಜೀಸ್ನ ನಾನು ಶೇರ್ ಮಾಡ್ತೀನಿ. ಸೊ ಟಾಪರ್ಸ್ ಏನಿದ್ದಾರೆ ಅವರು ಲಕ್ ಮೇಲೆ ರಿಲೈ ಆಗಲ್ಲ. ಅಯ್ಯೋ, ನಾನು ಲಕ್ಕಿ ಆಗಿದ್ರೆ ನಂಗೆ 625 ಸಿಗುತ್ತೆ. ಐ ಹೋಪ್ ಗಾಡ್ ಬ್ಲೆಸ್ಸಸ್ ಮೀ ವಿತ್ 625. ಎಸ್, ಗಾಡ್ ವಿಲ್ ಬ್ಲೆಸ್ ಯು ವೆನ್ ಯು ಪುಟ್ ದ ಎಫರ್ಟ್. ಅರ್ಥ ಆಯ್ತಾ? ಸೊ ಲೆಟ್ಸ್ ಡೂ ದಿಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಟಾಪರ್ಸ್ ಆಲ್ಸೋ ಪುಟ್ ದ ಎಫರ್ಟ್. ಆಯಿತಾ? ಅವರು ಒಂದು ಪ್ರಾಪರ್ ಪ್ಲ್ಯಾನ್, ಗೇಮ್ ಪ್ಲ್ಯಾನ್ನ ಇಟ್ಕೊಂಡಿರ್ತಾರೆ. ಇವಾಗ RCB ಹೆಂಗೆ ಇಯರ್ ಆನ್ ಇಯರ್ ಗೆಲ್ತಾ ಇದ್ದಾರೆ? ದೇ ಹ್ಯಾವ್ ಅ ಗೇಮ್ ಪ್ಲ್ಯಾನ್. ಆಯಿತಾ? ದೇ ಹ್ಯಾವ್ ಅ ಗುಡ್ ಸ್ಟ್ರಾಟಜಿ ಇನ್ ಪ್ಲೇಸ್. They have the right people to do it. So you also need a plan. ಆಯಿತಾ? ನಿಮಗೂ ಕೂಡ ಒಂದು ಪ್ಲ್ಯಾನ್ ಬೇಕು. ನೀವು ಕೂಡ ಸ್ಟ್ರಾಟಜೀಸ್ನ ಹಾಕಬೇಕು. ನೀವು ಕೂಡ ಅಚೀವ್ ಮಾಡೋದಕ್ಕೆ ಎಫರ್ಟ್ನ ಹಾಕಬೇಕು. ಕನ್ಸಿಸ್ಟೆಂಟ್ ಆಗಿರಬೇಕು. ಇದೆಲ್ಲ ಟಾಪರ್ಸ್ ಮಾಡ್ತಾರೆ. ಆಯಿತಾ? ಸೊ ಇವಾಗ ನಾನು ನಿಮ್ಮ ಒಂದು ಸ್ಟಾರ್ಟ್ನ ಬೆಸ್ಟ್ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಸ್ಟ್ರಾಟಜೀಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಯಿತಾ? ಒಂದು, ನಿಮ್ಮ ಟೆಕ್ಸ್ಟ್ ಬುಕ್ನ ಮಾಸ್ಟರ್ ಮಾಡಿ. ಇದನ್ನು ನಾನು ಎಷ್ಟು ಸತಿ ಹೇಳಿದ್ರೂ ಸಾಕಿಲ್ಲ. ಪ್ರತಿ ಒಂದು ಲೈನು ನಿಮ್ಮ ಎಲ್ಲ ಸಬ್ಜೆಕ್ಟಿನ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೆ ಅದನ್ನು ನೋಡ್ಕೊಳ್ಳಿ. ಆಯಿತಾ? ಸೊ ನೀವೇನಾದರೂ ಹೇಳ್ಬೋದು ನಿಮ್ಮ ಭಗವದ್ಗೀತೆ, ಬೈಬಲ್ಲು, ಕುರಾನ್ ಥರ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ಬಿಟ್ ಆಫ್ ಯೋರ್ ಟೆಕ್ಸ್ಟ್ ಬುಕ್. ಆಯಿತಾ? ದಟ್ಸ್ ಲೈಕ್ ಯೋರ್ ಹೋಲಿ ಸ್ಕ್ರಿಪ್ಚರ್. ಅಂಡರ್ಸ್ಟುಡ್ ಮಕ್ಕಳ? ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರತಿ ಒಂದು ಲೈನನ್ನು ಅರ್ಥ ಮಾಡ್ಕೊಳ್ಳಿ. Understanding is key. Memorization? No. Even if you have to memorize, understand first. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗದರೆ ಕೇಳಿ, ತಿಳ್ಕೊಂಡು ಪ್ರತಿ ಒಂದು ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಕಾನ್ಸೆಪ್ಟು, ನಿಮ್ಮ ಒಂದು ಲೈನ್ಸ್ನ ನೋಡ್ಕೊಳ್ಳಿ. ಬೇಸಿಕ್ಕಾಗಿ ಅದೇ ನಿಮ್ಮ ಮೊದಲನೇ ಪ್ಲ್ಯಾನ್ ಆಗಿರಬೇಕು. ಓಕೆ. ನೆಕ್ಸ್ಟು ಸ್ಟ್ರಕ್ಚರ್ಡ್ ಆಗಿ ಓದ್ಕೊಳ್ಳಿ ಮಕ್ಕಳ. ಸೊ ಇವಾಗ ಟಾಪರ್ಸ್ ಏನು ಮಾಡ್ತಾರೆ, ಅವ್ರು ತುಂಬ ಟೈಮ್ ಏನು ಓದಲ್ಲ. ಇಫ್ ಯು ಆ್ಯಕ್ಚುಲಿ ಗೋ ಆಸ್ ಟಾಪರ್ಸ್, ದೇ ಸ್ಟಡಿ 1 or 2 hours per day. ಬಿಕಾಸ್ ದೇ ಡೋಂಟ್ ಓವರ್ವೆಲ್ಮ್ ದೆಮ್ ಸೆಲ್ಫ್. ಬರೀ ಓದಿ ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾರೆ. ಅಲ್ಲ, ನಮಗೆ ಬದನೆಕಾಯಿ ಆಗೋಕ್ಕೆ ಇಷ್ಟ ಇಲ್ಲ. ವಿ ವಿಲ್ ಹ್ಯಾವ್ ಟು ಬಿಕಮ್ ಗೇಮ್ ಚೇಂಜರ್ಸ್. ಆ ಗೇಮ್ ಚೇಂಜರ್ ನೀವು ಹೆಂಗಾಗ್ಬೋದು? ಬೈ ಹ್ಯಾವಿಂಗ್ ಅ ಪ್ಲ್ಯಾನ್ ಇನ್ ಪ್ಲೇಸ್. ಸೊ ಹ್ಯಾವ್ ಅ ಪ್ಲ್ಯಾನ್ ಇನ್ ಪ್ಲೇಸ್ and make sure that you do not study more hours but do effective studying. ಸ್ಮಾರ್ಟರ್ ಆಗಿ ಓದ್ಕೊಳ್ಳೋದನ್ನು ಕಲಿಬೇಕು. ಅರ್ಥ ಆಯ್ತಾ? ದಟ್ ಈಸ್ ಸಮಥಿಂಗ್ ದಟ್ ಯು ಡೆಫಿನೆಟ್ಲಿ ನೀಡ್ ಟು ಡೂ. ಅದನ್ನು ಹೆಂಗೆ ಮಾಡ್ಬೋದು? ಒಂದು ಡೈಲಿ ರೊಟೀನ್ನ ತಗೊಳ್ಳಿ, ಒಂದು ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡಿ, ಒಂದು ಪ್ಲ್ಯಾನ್ನ ಮಾಡ್ಕೊಳ್ಳಿ, ರಿವಿಷನ್ನ ಮಾಡಿ. ನಾನು ಕ್ಲಾಸಲ್ಲಿ ಕೂಡ ಯಾವಾಗಲೂ ಹೇಳ್ತೀನಿ, ನೀವು ಇವಾಗ ಏನು ಪೊಸಿಷನಲ್ಲಿದ್ದೀರೋ ಮತ್ತು ನಿಮ್ಮ ಗುರಿ, ಗೋಲ್ 625 ಏನಿದೆಯೋ ಅದರ ನಡುವೆ ಇರುವಂತಹ ಬ್ರಿಡ್ಜು ರಿವಿಷನ್. ನೀವು ಆ ರಿವಿಷನ್ನ ಕ್ರಾಸ್ ಮಾಡ್ತಾ ಇರ್ತಾರೆ. ಇಫ್ ಯು ಡೋಂಟ್ ಕ್ರಾಸ್ ದ್ಯಾಟ್ ಬ್ರಿಡ್ಜ್, ಯು ವಿಲ್ ನಾಟ್ ರೀಚ್ ಯೋರ್ ಗೋಲ್. ಆ್ಯಂಡ್ ನೀವು ರಿವಿಷನ್ ಕಡೆ ಕಾಲು ಎಳೆದರೆ ಆ ಬ್ರಿಡ್ಜು ಹಂಗೆ ವೀಕ್ ಆಗಿ ಬಿದ್ದೋಗುತ್ತೆ. ಓಕೆ? ಸೊ ಯು ನೀಡ್ ಟು ಕೀಪ್ ದಿಸ್ ಇನ್ ಮೈಂಡ್. ನೆಕ್ಸ್ಟು, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಆಯಿತಾ? ಸೊ ನಿಮ್ಗೆ ಯಾವಾಗ
ಒಂದು ಟಾಪಿಕ್ನ ಕಲ್ತ್ಕೊಂತಿರೋ ಆವಾಗ ಆ ಟಾಪಿಕ್ನ ಕಲ್ತ್ಮೇಲೆ ಇವಾಗ ನಿಮ್ಮ ಟೆಕ್ಸ್ಟ್ ಬುಕ್ ನಾಲೆಜ್ ಓನ್ಲಿ ಹಾಫ್ ಆಫ್ ದ ಹೋಲ್ ಜರ್ನಿ ಆಯಿತಾ. ಹಾಫ್ ಫುಲ್ ಬಾಟಲ್ ಅಂತಾರಲ್ಲ, ಇವಾಗ ನೀವು ಅರ್ಧ ಬಾಟಲ್ ನೀರು ತುಂಬಿಸ್ಕೊಳ್ಳೋಕ್ಕೂ ಫುಲ್ ಬಾಟಲ್ ನೀರು ತುಂಬಿಸ್ಕೊಂಡ್ರೆ ಜಾಸ್ತಿ ಟೈಮ್ ಲಾಸ್ಟ್ ಆಗುತ್ತೆ, ಕರೆಕ್ಟ್. ಆ್ಯಂಡ್ ಇಟ್ಸ್ ಮೋರ್ ಸ್ಯಾಟಿಸ್ಫೈಯಿಂಗ್. ಸೊ ಅರ್ಧ ಬಾಟಲ್ ತುಂಬ್ದಂಗಿರುತ್ತೆ ಯಾವುದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, ಸಾರಿ ಬರೀ ಟೆಕ್ಸ್ಟ್ ಬುಕ್ಕು, ಲೆಸನ್ಸ್, ಚಾಪ್ಟರ್ ಆ್ಯಂಡ್ ಎವ್ರಿಥಿಂಗ್ ಆಯಿತಾ. ಸೊ ನೀವೇನು ಮಾಡಬೇಕು, ಹಿಂದಿನ ವರ್ಷದ ಪೇಪರ್ಸ್ನ ಸಾಲ್ವ್ ಮಾಡಿ ಆ್ಯಂಡ್ ಸ್ಯಾಂಪಲ್ ಪೇಪರ್ಸ್, ನಮ್ಮ ಪ್ರಥಮ ಬ್ಯಾಚ್ ಜಾಯ್ನ್ ಆದರೆ ಸ್ಯಾಂಪಲ್ ಪೇಪರ್ಸ್ನ ಕೂಡ ನೀವು ನೋಡ್ಕೊಬೋದು. ಸ್ಯಾಂಪಲ್ ಪೇಪರ್ಸ್ನ ಸಾಲ್ವ್ ಮಾಡಿ ಟೆಸ್ಟ್ ಯುವರ್ ಸೆಲ್ಫ್, ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಇಸ್ ಹೌ ಯು ವಿಲ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಎಕ್ಸಾಮಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು ಕೇಳ್ತಾರೆ. ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಓಕೆ, ಬಟ್ ದೇರ್ ಆರ್ ಲಿಟಲ್ ಬಿಟ್ ಡೈರೆಕ್ಟ್ ಆಯಿತಾ. ಸೊ ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆಯಿತಾ. ಯು ವಿಲ್ ಫೈಂಡ್ ಇಟ್ ಆನ್ ಅವರ್ ಪರೀಕ್ಷೆ ಆ್ಯಪ್ ವಿತ್ ಸೊಲ್ಯೂಷನ್ಸ್ ಆ್ಯಂಡ್ ಜಾಯಿನ್ ಪ್ರಥಮ ಬ್ಯಾಚ್. ಸೊ ಯು ವಿಲ್ ನೋ ಎಕ್ಸಾಕ್ಟ್ಲಿ ವಾಟ್ ಟು ಸ್ಟಡಿ, ರೈಟ್. ಆ್ಯಂಡ್ ದೆನ್ ವಿ ವಿಲ್ ಆಲ್ಸೋ ಪ್ರೊವೈಡ್ ಯು ವಿತ್ ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್. ಓಕೆನಾ ಮಕ್ಕಳ? ಸೊ ಇದೆಲ್ಲ ನಿಮಗೆ ಮಾಹಿತಿ ಬೇಕು ಅಂದರೆ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ರೈಟ್, ನೆಕ್ಸ್ಟ್ ನೋಡೋಣ ಆಕ್ಟಿವ್ ರಿವಿಷನ್ ಟೆಕ್ನಿಕ್ಸ್. ನಾನು ರಿವಿಷನ್ ಬಗ್ಗೆನೇ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಆ ಒಂದು ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ. ರಿವಿಷನ್ ಟೆಕ್ನಿಕ್ಸ್ ಹೆಂಗೆ ಸ್ಮಾರ್ಟಾಗಿ ರಿವೈಸ್ ಮಾಡಬೇಕು ಅಂತ ಕೂಡ ನಾನು ಹೇಳಿದ್ದೀನಿ. ದೆರ್ ಯು ವಿಲ್ ಗೆಟ್ ಟು ನೋ ಎವ್ರಿಥಿಂಗ್ ಮಕ್ಕಳ. ಆ್ಯಂಡ್ ಮೇಕ್ ಶ್ಯೂರ್ ಯು ಆಸ್ಕ್ ಫಾರ್ ದಟ್ ವಿಡಿಯೋ ಇನ್ ದ ಕಾಮೆಂಟ್ ಸೆಕ್ಷನ್, ದೇ ವಿಲ್ ಸೆಂಡ್ ಯು ದ ಲಿಂಕ್. ಓಕೆ. ಪ್ಯಾಸಿವ್ ರೀಡಿಂಗ್ ಡಸಂಟ್ ಬಿಲ್ಡ್ ಮೆಮೊರಿ ಆಯಿತಾ. ಯಾವುದೇ ರೀತಿಯಾದ ಕೂತ್ಕೊಂಡು ಸುಮ್ಮನೆ ಓದ್ತಾ ಇರೋದು ಮೆಮೊರಿ ಬಿಲ್ಡ್ ಮಾಡಲ್ಲ. ರೀಕಾಲ್ ಮಾಡಬೇಕು, ರಿವೈಸ್ ಮಾಡಬೇಕು ಆಯಿತಾ. ಆ್ಯಂಡ್ ನೀವು ಆ ಒಂದು ಇನ್ಫಾರ್ಮೇಷನ್ನ ಪರ್ಮನೆಂಟಾಗಿ ಸ್ಟೋರ್ ಮಾಡಬೇಕು. ಸೊ ಈ ಟೆಕ್ನಿಕ್ಸ್ ಏನಿದೆ ನಾನು ಅದ್ರ ಬಗ್ಗೆ ಬೇರೆ ವಿಡಿಯೋ ಮಾಡಿದ್ದೀನಿ, ಹೋಗಿ ಪಕ್ಕ ನೋಡಿ. ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು ತುಂಬ ಇದೆ. ಸಾಕಷ್ಟು ಮಕ್ಳು ಏನಾಗುತ್ತೆ, ಅವ್ರಿಗೆ ಇನ್ಫಾರ್ಮೇಷನ್ ಇಲ್ಲಿರುತ್ತೆ ಬಟ್ ಬರೆಯೋಕ್ಕೆ ಬರಲ್ಲ. ಸೊ ಅಗೇನ್ ಪ್ರಾಕ್ಟೀಸ್ ಇಸ್ ದ ಕೀ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡುವಾಗ ಮೇಕ್ ಶ್ಯೂರ್ ಯು ಆನ್ಸರ್ ಇಟ್ ಲೈಕ್ ಯು ಆರ್ ರೈಟಿಂಗ್ ದ ಮೇನ್ ಎಕ್ಸಾಮ್. ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್ ನಾವು ಕೊಡ್ತೀವಲ್ಲ ಪ್ರಥಮ ಬ್ಯಾಚಲ್ಲಿ, ಅದು ಸಾಲ್ವ್ ಮಾಡುವಾಗ ಆನ್ಸರ್ ಇಟ್ ಲೈಕ್ ಯು ಆರ್ ರೈಟಿಂಗ್ ದ ಮೇನ್ ಎಕ್ಸಾಮ್. ಆವಾಗ ಏನಾಗುತ್ತೆ, ರೈಟಿಂಗ್ ಸ್ಪೀಡ್ ಫಾಸ್ಟ್ ಆಗುತ್ತೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ, ರೀಕಾಲ್ ವಿಲ್ ಬಿ ಬೆಟರ್, ರೈಟ್. ಸೊ ಬಾಟಲ್ನ ಇನ್ನರ್ಧ ನೀವು ನಿಮ್ಮ ಎಫರ್ಟಿಂದ ತುಂಬಬೇಕಾಗತ್ತೆ, ಅರ್ಥ ಆಯ್ತಾ, ಬೈ ಡೂಯಿಂಗ್ ಆಲ್ ಆಫ್ ದಿಸ್ ಆಯಿತಾ. ಡೆಲಿಬ್ರೇಟ್ಲಿ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳ, ಬರೀ ಓದಿದ್ರೆ ಸಾಕಿಲ್ಲ. ಓಕೆ ಮ್ಯಾಮ್, ಐ ಆಮ್ ಅ ವಿಜುವಲ್ ರೀಡರ್ ಆಯಿತಾ, ನನಗೆ ವಿಜುವಲ್ ಆಗಿ ಅರ್ಥ ಆಗುತ್ತೆ, ವೆರಿ ಗುಡ್. ಬಟ್ ಇನ್ ಎಕ್ಸಾಮ್ ಯು ಹ್ಯಾವ್ ಟು ರೈಟ್ ಅಲ್ವಾ. ಫಾರ್ಚುನೇಟ್ಲಿ ದಟ್ಸ್ ಹೌ ದ ಪ್ರಾಸೆಸ್ ಇಸ್. ಸೊ ಪ್ರಾಕ್ಟೀಸ್ ಫ್ರಮ್ ಫಸ್ಟ್. ಓಕೆ, ಎಕ್ಸಾಮ್ ಹಾಲ್ ಹ್ಯಾಬಿಟ್ಸ್ನ ಎಕ್ಸಾಮ್ ಹಾಲಲ್ಲೇ ಮಾಡಬೇಕು ಅಂತ ಇಲ್ಲ ಆಯಿತಾ. ಒಂದು ಪೇಪರ್ನ ನೋಡಿದಾಗ ಫಸ್ಟು ಪೇಪರ್ ಪೂರ್ತಿ ಓದಿ FA1ಇಂದನೇ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಆಯಿತಾ. ಆ್ಯಂಡ್ ದೆನ್ 5 ನಿಮಿಷ ಲಾಸ್ಟಲ್ಲಿ ಗಿವ್ ಇಟ್ ಫಾರ್ ಸೀಯಿಂಗ್ ವಾಟ್ ಯು ಹ್ಯಾವ್ ಆನ್ಸರ್ಡ್. FA1ಇಂದ ಮಾಡಿ ಆಯಿತಾ. ಎಲ್ಲ ಟೆಸ್ಟು ಎಲ್ಲ ಎಕ್ಸಾಮ್ಸಲ್ಲೂ ಇದನ್ನು ಫಾಲೋ ಮಾಡಿ. ಬಿಕಾಸ್ ಯು ನೀಡ್ ಟು ಪ್ರೆಪ್ ಯುವರ್ ಸೆಲ್ಫ್ ಫಾರ್ ದಟ್ ಫೈನಲ್ ಎಕ್ಸಾಮ್. ಇಟ್ಸ್ ನಾಟ್ ಗೋನ್ ಟು ಹ್ಯಾಪನ್ ಲೈಕ್ ದ್ಯಾಟ್. ಓಕೆ. ಸೊ ಇದೆಲ್ಲ ತುಂಬ ಎಸೆನ್ಷಿಯಲ್ ಆಗಿರುತ್ತೆ ಮಕ್ಕಳ. ಡೋಂಟ್ ಇಗ್ನೋರ್ ದಿಸ್. ಓಕೆ, ದಿಸ್ ಇಸ್ ಸಮಥಿಂಗ್ ದಟ್ಸ್ ರಿಯಲಿ ಇಂಪಾರ್ಟೆಂಟ್. ಇದೆಲ್ಲ ನಾ ಹೇಳ್ತಿರೋದೇನು ಬ್ರಹ್ಮವಿದ್ಯೆ ಅಲ್ಲ, ಅರ್ಥ ಆಯ್ತಾ. ಸೊ ದೀಸ್ ಆರ್ ಸ್ಮಾಲ್ ಥಿಂಗ್ಸ್ ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್. ಸೊ ಐ ಅರ್ಜ್ ಯು ಮಕ್ಕಳ, ಪ್ರಾಮಿಸ್ ಅಂತ ಹಾಕಿ ಇಫ್ ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ದಿಸ್ ಫ್ರಮ್ ಟುಡೇ, ಬಿಕಾಸ್ ದಿಸ್ ಇಸ್ ವಾಟ್ ಈಸ್ ಸಮಥಿಂಗ್, ಆರ್ ದಿಸ್ ಇಸ್ ಸಮಥಿಂಗ್ ದಟ್ ವಿಲ್ ಗೆಟ್ ಯು ಟು 625 out of 625. ನಾನು ಎಷ್ಟು ಓವರ್ವೆಲ್ಮ್ ಆಗಿಬಿಟ್ಟೆ ಅಂದರೆ ಅದನ್ನು ರಿಪೀಟ್ ಮಾಡ್ತಿದ್ದೆ. ಸೊ ನಾನು ಹೇಳಿರುವಂತಹ ಟಿಪ್ಸು ಡೆಫಿನೆಟ್ಲಿ ನಿಮಗೆ 625 out of 625 ತರುತ್ತೆ. ಆ್ಯಂಡ್ ನೌ ಇಟ್ಸ್ ಯೋರ್ ಟರ್ನ್, ಅರ್ಥ ಆಯ್ತಾ. ನಿಮ್ಮ ಪ್ಲ್ಯಾನ್ನ ಮಾಡಿ, ಸ್ಟಿಕ್ ಟು ಯೋರ್ ಪ್ಲ್ಯಾನ್ ಆಯಿತಾ. ಸೊ ನಿಮ್ಮ ಪ್ಲ್ಯಾನನ್ನು ನಮಗೆ ಕಳಿಸ್ಬೇಕು ಅಂದರೆ 9686390808ಗೆ ಆ ಪ್ಲ್ಯಾನ್ ಮಾಡಿಬಿಟ್ಟು ಮೆಸೇಜ್ ಮಾಡಿ ಮಕ್ಕಳ. ಐ ವಿಲ್ ಡೆಫಿನೆಟ್ಲಿ ಲುಕ್ ಇನ್ ಟು ಇಟ್. ಇದನ್ನು ಹೇಳ್ತಾ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ಕ್ಲಾಸ್ನ ಲೈಕ್ ಮಾಡಿ, ಕಾಮೆಂಟ್ಸಿಂದ ತುಂಬಿಡಿ. ಟೆಲ್ ಮಿ ವಾಟ್ ಯುವರ್ ಪ್ಲ್ಯಾನ್ ಇಸ್ ಇನ್ ದ ಕಾಮೆಂಟ್. ಐ ವಿಲ್ ಪುಟ್ ಅ ಹಾರ್ಟ್ ಟು ಇಟ್. ಓಕೆ. ಆ್ಯಂಡ್ ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಂತ ಹೇಳ್ತಾ, ಎಲ್ಲಿದೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಟಾಟಾ, ಬಾಯ್ ಬಾಯ್.